ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನರಾಶಿಯ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ಒಳಿತಿದೆ, ಏನೆಲ್ಲ ಕೆಡುಕಿದೆ, ಈ ಒಂದು ಕೆಡುಕಿನ ಸಮಸ್ಯೆಗೆ ಏನೆಲ್ಲ ಸುಲಭವಾದ ಪರಿಹಾರವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತಾ ಇಲ್ಲ. ಎಷ್ಟೋ ದೇವಸ್ಥಾನಗಳು ತಿರುಗಿದ್ದೀವಿ, ಇದರೊಳಗೆ ಎಷ್ಟೋ ಜ್ಯೋತಿಷಲ್ಲಿ ಕೇಳಿದ್ದೀವಿ, ಎಲ್ಲೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂತಕ್ಕಂಥ ವ್ಯವಸ್ಥೆ ನಿಮ್ಮದಾಗಿದ್ದರೆ ನಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ನಮ್ಮನ್ನು ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆಯಬಹುದಾಗುತ್ತೆ. ಮೀನರಾಶಿಯವರ ಆರ್ಥಿಕ ವಿಚಾರ ನೋಡೋದಾದರೆ ಈ ತಿಂಗಳು ನಿಮಗೆ ಧನಲಾಭ ಹೆಚ್ಚಾಗುವಂಥ ಸಂದರ್ಭ ಇದೆ ಮತ್ತು ಹಳೆಯ ಸಾಲಗಳಿಂದ ಈ ತಿಂಗಳು ನೀವು ಮುಕ್ತರಾಗ್ತೀರ ಮತ್ತು ಇನ್ನು ಹೊಸದಾಗಿ ಹೂಡಿಕೆ ಮಾಡೋರಿಗೆ ಇದು ಉತ್ತಮ ಸಮಯ ಅಂತಲೇ ಕೂಡ ಹೇಳ್ಬೋದಾಗುತ್ತೆ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯುತವಾದ ವ್ಯವಸ್ಥೆಗಳು ಸಿಗಲಿಕ್ಕಿದೆ ಮತ್ತು ನಿರುದ್ಯೋಗಿಗಳಿಗೆ ಈ ತಿಂಗಳು ಒಂದು ಉತ್ತಮ ಅವಕಾಶ, ಒಂದು ಉತ್ತಮ ಜಾಬ್ ಆಪರ್ಚುನಿಟಿ ಸಿಗುವಂಥ ಸಂದರ್ಭ ಇದೆ. ಅದನ್ನು ಸದುಪಯೋಗ ಬಳಸ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ ಇನ್ನು ನೀವು ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು, ದೊಡ್ಡದಾಗಿ ನಾವು ಮಾಡಬೇಕು, ಈ ಒಂದು ಬಿಸ್ನೆಸ್ಸನ್ನು ಅಥವಾ ಔಟ್ ಆಫ್ ಕಂಟ್ರಿಗೆ ತೊಗೊಂಡೋಗ್ಬೇಕು ಅನ್ನೋ ವಿಚಾರ ಮನಸ್ಸಲ್ಲಿದ್ದರೆ ಈ ತಿಂಗಳು ಉತ್ತಮ ಫಲಿತಾಂಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದರ ಬಗ್ಗೆ ಹೆಚ್ಚಾಗಿ ಗಮನ ಕೊಟ್ಟು ಕೆಲಸ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು, ಉತ್ತಮ ಲಾಭವನ್ನು ನೀವು ಪಡಿಬೋದಾಗುತ್ತೆ. ನಿಮ್ಮ ಒಂದು ನಾಯಕತ್ವದ ನಡೆಯಿಂದ ಎಲ್ಲೆಡೆ ಪ್ರಶಂಸೆಯನ್ನು ನೀವು ಪಡಿಬೋದಾಗುತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬ. ಮೊದಲನೇದಾಗಿ ಪ್ರೀತಿ ವಿಚಾರ ನೋಡೋದಾದರೆ ಪ್ರೇಮಿಗಳಿಗೆ ಈ ತಿಂಗಳು ಬಹಳ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಪ್ರೇಮಿಯ ಜೊತೆಗೆ ಈ ತಿಂಗಳು ನೀವು ದೂರದ ಪ್ರಯಾಣವನ್ನು, ದೂರ ಟ್ರಿಪ್ಪನ್ನು ಮಾಡಲಿಕ್ಕಿದ್ದೀರಾ. ಯಾರೆಲ್ಲ ಒಂಟಿತನವನ್ನು ಅನುಭವಿಸಿದ್ರೆ ಅವರಿಗೆ ಹೊಸ ಪ್ರೀತಿಯ ಒಂದು ಆಹ್ವಾನ ಸಿಗಲಿಕ್ಕಿದೆ. ಇನ್ನು ಕುಟುಂಬಕ್ಕೆ ನೋಡೋದಾದರೆ ತಂದೆಯ ಕಡೆಯಿಂದ ಉತ್ತಮ ಆರ್ಥಿಕ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದಾಗುತ್ತೆ. ಈ ತಿಂಗಳು ನಿಮಗೆ ಉತ್ತಮ ಒಂದು ನಿರೀಕ್ಷೆಯನ್ನು ನಿಮ್ಮ ತಂದೆಯವರ ಕಡೆಯಿಂದ ಆರ್ಥಿಕ ಲಾಭ ಸಿಗುತ್ತೆ. ಜೊತೆಗೆ ತಂದೆಯವರ ಸಹಾಯದಿಂದ ನಿಮಗೆ ಈ ತಿಂಗಳು ವ್ಯವಹಾರದಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ನೀವು ನೋಡ್ಬೋದಾಗುತ್ತೆ. ಇನ್ನು ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಹೆಚ್ಚಿನ ಒಂದು ಸಾಮರ್ಥ್ಯ, ಹೆಚ್ಚಿನ ಒಂದು ಬೆಲೆಯನ್ನು ನೀವು ನೋಡ್ಬೋದಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ನೋಡೋದಾದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಣ್ಣಿನ ಸಮಸ್ಯೆ ಈ ತಿಂಗಳು ನೀವು ಎದುರಿಸೋದ್ರಿಂದ ಸ್ವಲ್ಪ ಕಣ್ಣಿನ ಬಗ್ಗೆ ಒಂದು ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಆತುರದಿಂದ, ನಿಮ್ಮ ಕೋಪದ ನಿರ್ಧಾರಗಳಿಂದ ನಿಮ್ಮ ಮಾನಸಿಕ ಶಾಂತಿ ಕೆಡದಂತೆ ನೋಡ್ಕೊಳ್ಳೋದು ತುಂಬ ಉತ್ತಮ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಉತ್ತಮ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ ಪ್ರತಿ ಗುರುವಾರ ಶ್ರೀ ಶಿರಡಿ ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಒಂದು ಹೂಗಳನ್ನು ಜೊತೆಗೆ ಹಾಲನ್ನು ದೇವರಿಗೆ ಅರ್ಪಣೆ ಮಾಡಿ ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಶಾಲಾ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ನೀವು ದಾನವನ್ನು ಅಥವಾ ಸಹಾಯವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಸಮಸ್ಯೆಗಳಾಗ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಬಿಕ್ಕಟ್ಟಾಗ್ಬೋದು, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಅದೃಷ್ಟ ಸಂಖ್ಯೆ ನಂಬರ್ 1 ಆಗಿರುತ್ತೆ. ನಂಬರ್ 1ರಿಂದ ಇವರ ಜೀವನದಲ್ಲಿರ್ತಕ್ಕಂಥ ಎಲ್ಲ ವಿಚಾರಕ್ಕೂ ಕೂಡ ಒಂದು ಪರಿಹಾರ ಹುಡುಕ್ತಾರೆ. ಜೊತೆಗೆ ಇವರ ಒಂದು ಉತ್ತಮ ಯಶಸ್ಸಿಗೆ ಈ ನಂಬರ್ ತುಂಬ ಕಾರಣಕರ್ತ ಆಗುತ್ತೆ. ಜೊತೆಗೆ ಇವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಕಪ್ಪು ಮತ್ತು ಬಿಳಿ ಅಂತ ಹೇಳ್ಬೋದು. ಎರಡೂ ಬಣ್ಣವನ್ನು ಹೆಚ್ಚಾಗಿ ಇವರು ನಂಬಿ ಹೆಚ್ಚಾಗಿ ಇವರು ಬಳಸೋದ್ರಿಂದ ಇವರ ಮೈಂಡಲ್ಲಿ ಒಂದು ಹೊಸ ಹುರುಪು, ಹೊಸ ಚೈತನ್ಯದಿಂದ ಇವರೆಲ್ಲ ರೀತಿ ಪ್ರತಿನಿತ್ಯ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೀನರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.